ಬಾರಿ ನಾವು ಅನ್ನದಾಗಳು ಮುತ್ತಾದ ಸ್ಥಳದಲ್ಲಿ ಅನ್ನ ಪ್ರಸಾದ ನೀಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮೊದಲು ಅಂದರೆ ನಿನ್ನೆ 9 ತಾರೀಕಿನಂದು ದುರ್ಗಾ ಪೂಜೆಯನ್ನು ಮಾಡಿ ಇಲ್ಲಿ ನಮ್ಮ ವಸಂತ ಕೆದಿಲಾಯರವರ ನೇತೃತ್ವದಲ್ಲಿ ದುರ್ಗಾ ಪೂಜೆಯನ್ನು ಮಾಡಿ ನಾವು ನಿನ್ನೆ ಪ್ರಾರಂಭಿಸಿದ್ದೇವೆ. ಇವತ್ತು ನಮ್ಮ ಅಡಿಗೆಯವರಾದ ಹರೀಶ್ ಭಟ್ರವರ ಒಂದು ನೇತೃತ್ವದಲ್ಲಿ ಅವರ ತಂಡ ಸುಮಾರು 25ರಿಂದ 30 ಮಂದಿ ಅಡಿಗೆಯವರಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಒಂದು ವ್ಯವಸ್ಥಿತ ರೂಪವಾಗಿ ಇಲ್ಲಿ ಅಡಿಗೆಯನ್ನು ಮಾಡ್ತಾರೆ. ಪ್ರತಿ ದಿವಸ ಕೂಡ ಮಹಾಲಿಂಗೇಶ್ವರ ದೇವರ ಪೂಜೆಯಾದ ನಂತರ ಇಲ್ಲಿ ಪಲ್ಲ ಪೂಜೆ ಮಾಡಿ ಗೋವಿಗೆ ಇಟ್ಟು ಮೀನಿಗೆ ಅನ್ನ ಹಾಕಿ ಅನ್ನ ಪ್ರಸಾದ ನೀಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಕಳೆದ ಸಲಗಿಂದ ಫ್ಯಾನ್ ಅನ್ನು ಕೂಡ ದೊಡ್ಡ 2-3 ಫ್ಯಾನ್ ಮಾಡಿದ್ದೇವೆ. ಅಲ್ಲದೆ ಕೈ ತೊಳಿಲಿಕ್ಕೆ ಒಂದು 60 ಟ್ಯಾಪಿನ ವ್ಯವಸ್ಥೆ ಮಾಡಿದ್ದೇವೆ. ಅಂದಾಜ ಚದರ ಮೀಟರ್ ಅನ್ನು ಕಳೆದ ಸಲದಿಂದ 1,500 ಚದರ ಮೀಟರ್ ಅನ್ನು ಕೂಡ ಜಾಸ್ತಿ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. VIP ಗೆ ಬೇರೆ ವ್ಯವಸ್ಥೆ ಮಾಡಿದ್ದೇವೆ, ಅಧಿಕಾರಿಗಳಿಗೆ ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ಇನ್ನಿತರ ಹಾಗೆ ಹೆಚ್ಚು ಹಾಳೆ ತಟ್ಟೆಯನ್ನು ಒಂದು ನೀಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅಂದರೆ ಮಕ್ಕಳೆಲ್ಲ ಸರಿಯಾಗಿ ಬಟ್ಲು ತೊಳೆಯದಿದ್ದರೆ ಆದ ಕಾರಣ ಹಾಳೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಮತ್ತು ಒಳಗೆ ಅರ್ಚಕ ವೃಂದದವರಿಗೆ ಬೇರೆ ವ್ಯವಸ್ಥೆ ಮಾಡಿದ್ದೇವೆ, ತಂತಿ ವರ್ಗದವರಿಗೆ ಬೇರೆ ವ್ಯವಸ್ಥೆ ಮಾಡಿದ್ದೇವೆ, ಬ್ರಾಹ್ಮಣರಿಗೆ ಅಲ್ಲಿ ಕೂಡ ಬೇರೆ ವ್ಯವಸ್ಥೆ ಮಾಡಿದ್ದೇವೆ. ಅಲ್ಲಿ ಹಸ್ತೋದಕ ಹಾಕಿ ಇವತ್ತು ಅನ್ನ ಪ್ರಸಾದ ನೀಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕಳೆದ ಸಲ ಒಟ್ಟು 2 ಲಕ್ಷಕ್ಕೆ ಅನ್ನ ಪ್ರಸಾದ ನೀಡುವಂಥ ವ್ಯವಸ್ಥೆ ಆಗಿದೆ. ಈ ಸಲ 2.5 ಲಕ್ಷಕ್ಕಿಂತಲೂ ಜಾಸ್ತಿ ಆಗ್ತದೆ ಅಂತೇಳಿ ನಮ್ಮ ನಂಬಿಕೆ. ಅಂದರೆ ದಿವಸಕ್ಕೆ ಇವತ್ತು ಮೊದಲನೇ ದಿವಸ ಕೊಡಿಯೇರುವ ದಿವಸ ಇವತ್ತು 20,000 ಜನರ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬೆಳಿಗ್ಗೆ ಕಾಫಿ ತಿಂಡಿಯ ವ್ಯವಸ್ಥೆಯನ್ನು ಕೂಡ ಒಳ್ಳೆ ರೀತಿಯ ಬಗೆಯ ತಿಂಡಿಯ ವ್ಯವಸ್ಥೆಯನ್ನು ನಮ್ಮ ಹರೀಶ್ ಭಟ್ರು ಅಡಿಗೆಯವರು ಮಾಡಿದ್ದಾರೆ. ಹಾಗೆ ಇವತ್ತು 102 ಭಜನಾ ತಂಡ ಉಂಟು. ಭಜನಾ ತಂಡದವರಿಗೂ ಕೂಡ ಕಾಫಿ ತಿಂಡಿಯ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ. ಎಲ್ಲ ಕಾರ್ಯಕರ್ತರು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಭಕ್ತರುಗಳು ನಿನ್ನೆ ಸಾಧಾರಣ ಒಂದು 50 ಮಂದಿ ಮಹಿಳೆಯರು ಪದಾರ್ಥ ಹಚ್ಚಿಸುವಂಥ ಕೆಲಸ ಮಾಡಿದ್ದಾರೆ. ಈಗ 5 ಗಂಟೆ 5:15ಗೆ ಸುಮಾರು 100 ಸ್ವಯಂ ಸೇವಕರು, ಹೆಚ್ಚಿನದಲ್ಲಿ ಮಹಿಳೆಯರು ಇಲ್ಲಿ ಪದಾರ್ಥ ಹಚ್ಚಲಿಕ್ಕೆ ಬರ್ತಾರೆ. ಎಲ್ಲ ಕೂಡ ಲಾಸ್ಟಿಗೆ ಎಲ್ಲ ಕೂಡ ಒಂದು ವ್ಯವಸ್ಥಿತ ರೂಪದಲ್ಲಿ ಅಚ್ಚುಕಟ್ಟಾಗಿ ಎಲ್ಲ ಕಾರ್ಯಕರ್ತರು ನಗುತ್ತಾ ಸೇವೆಯನ್ನು ಮಾಡ್ತಾರೆ. ಎಲ್ಲರೂ ಕೂಡ ಭೋಜನವನ್ನು ಅನ್ನ ಪ್ರಸಾದವನ್ನು ಸ್ವೀಕರಿಸುವಂಥ ಕೆಲಸ ಇವತ್ತು ಸುಮಾರು 20,000 ಜನಕ್ಕೆ ಅನ್ನ ಪ್ರಸಾದ ನೀಡುವಂಥ ಕೆಲಸ ಆಗಿದೆ. ನೋಡಿ ಅಲ್ಲಿಗ 2 ಕೌಂಟ್ರಿನ ವ್ಯವಸ್ಥೆ ಮಾಡಿದ್ದೇನೆ, 6 ಕೌಂಟ್ರಿನ ವ್ಯವಸ್ಥೆ ಕೂಡ ಮಾಡುವಂಥ ವ್ಯವಸ್ಥೆ, ಪಾತ್ರ ಟೇಬಲ್ನ ವ್ಯವಸ್ಥೆ ಮಾಡಿದ್ದೇವೆ. ಹಾಗೆ ಅಲ್ಲಿ ಕೂಡ ನೋಡಿ ಟೇಬಲಲ್ಲಿ ಕೂತ್ಕೊಳ್ಳುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲ ವ್ಯವಸ್ಥೆಯು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ರೂಪದಲ್ಲಿ ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ, ಭಕ್ತಾದಿಗಳ ಸಹಕಾರದಿಂದ, ಶಾಸಕರಾದ ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನದಿಂದ ಒಂದು ವ್ಯವಸ್ಥಿತ ರೂಪದಲ್ಲಿ ಮಹಾಲಿಂಗೇಶ್ವರ ಜಾತ್ರೆಯೋತ್ಸವ ನಡೀತಾ ಇದೆ.